ಗೌರವಾನ್ವಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಗೌರವಾನ್ವಿತ ಲಾ ಕಮಿಷನ್ ಚೇರ್ಮನ್ ಆದ ಸನ್ಮಾನ್ಯ ಡಾಕ್ಟರ್ ಜಸ್ಟಿಸ್ ಅಶೋಕ್ ಹಿಂಚಿಗೇರಿ ಅವರೇ, ಕೂಡ್ಲಿಗಿ ಕ್ಷೇತ್ರದ ಮಾನ್ಯ ಶಾಸಕರು ಮತ್ತು ಭಾರತೀಯ ವೈದ್ಯಕೀಯ ಸಂಘ ತುಮಕೂರು ಶಾಖೆಯ ಸದಸ್ಯರಾದಂತಹ ಸನ್ಮಾನ್ಯ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರೇ, ವೇದಿಕೆಯ ಮೇಲಿರುವ ನನ್ನ ಸಹ ವೈದ್ಯ ಮಿತ್ರರೇ, ವೈದ್ಯರ ದಿನಾಚರಣೆಯ ಸನ್ಮಾನಿತರೇ, ಅವರ ಕುಟುಂಬದವರೇ, ಗೆಳೆಯರೇ, ಗಣ್ಯಮಾನ್ಯರೇ, ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ರಾಜ್ಯ ಶಾಖೆಯ ಮಾಜಿ ಅಧ್ಯಕ್ಷರುಗಳೇ, ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರೇ, ಪದಾಧಿಕಾರಿಗಳೇ, ಸದಸ್ಯರೇ ಮತ್ತು ಸಿಬ್ಬಂದಿಗಳೇ, ವೈದ್ಯರ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ತಮಗೆಲ್ಲರಿಗೂ ವಂದನೆಗಳು ಮತ್ತು ವೈದ್ಯರ ದಿನಾಚರಣೆಯ ಶುಭಾಶಯಗಳು. ತಮಗೆಲ್ಲರಿಗೂ ಸ್ವಾಗತ, ಆತ್ಮೀಯ ಸುಸ್ವಾಗತ. ಇಂದು ನಿಮ್ಮ ಮುಂದೆ ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ರಾಜ್ಯ ಶಾಖೆಯ ಅಧ್ಯಕ್ಷನಾಗಿ ನಿಂತು ಸದಾ ಬೆಂಬಲ ನೀಡುತ್ತಿರುವ ನಮ್ಮ ಗೌರವಾನ್ವಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ನನ್ನ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಬಲಪಡಿಸುತ್ತದೆ. ಈ ಕ್ಷಣದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚುತ್ತಿರುವ In 1977, he started his government service as an assistant surgeon at KMC Hubli in the year 1965. During his government service, the designation might have changed, but not his goal, that is to serve the rural people. From 1965 till 1977, he served in many rural areas of North Karnataka. He established a private surgical and maternity nursing home at Chaudhary in 1980. He started a GI endoscopy and ultrasonography unit 35 years ago, a rarity in a rural area. He served as IMA president for Russia. He was also honored on various occasions as a rural general surgeon for his service to rural people by ಡಾಕ್ಟರ್ ರಾಜೇಂದ್ರ ಕುಮಾರ್ ಅಂತ ಕೋಲಾರ್ ಗೋಲ್ಡ್ ಫೀಲ್ಡ್ಸಲ್ಲಿ 48 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿರೋದು. ಮೊದಲು ಭಾರತ್ ಗೋಲ್ಡ್ ಮೈನ್ಸಿ ಕೆಲಸ ಮಾಡಿದೆ, ಆಮೇಲೆ 25 ವರ್ಷದಿಂದ ಪ್ರೈವೇಟಾಗಿ ಮಾಡ್ತಾ ಇದ್ದೀವಿ. ಅಲ್ಲಿ ಹುಟ್ಟಿ ಬೆಳೆದಿದ್ದು ಎಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ, ಬಳ್ಳಾರಿ, ಮಂಗಳೂರು, ಗದಗ, ಆಮೇಲಿಂದ ಮೈಸೂರು ಜಿಲ್ಲೆ, ಆಮೇಲೆ ಕೊನೆಗೆ MBBS ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಲ್ಲಿ MBBS BMC ಇದೇ ಕಾಲೇಜಲ್ಲಿ ನಾನು MBBS ಮುಗಿಸ್ಕೊಂಡು ಕೋಲಾರ್ ಗೋಲ್ಡ್ ಫೀಲ್ಡ್ಸಿಗೆ ಜಾಯ್ನ್ ಆದೆ. ಅಲ್ಲಿಂದ ಗುಲ್ಬರ್ಗಾ ಮೆಡಿಕಲ್ ಕಾಲೇಜಲ್ಲಿ MD ಸಿಕ್ತು. MD ಮುಗಿಸ್ಕೊಂಡು ಮತ್ತೆ ವಾಪಸ್ KGFಗೆ ಬಂದು ಅಲ್ಲೇ ನನ್ನ ಜೀವನ ಪೂರ್ತಿ ಪ್ರೊಫೆಷ್ನಲ್ ಜೀವನ ಅಲ್ಲೇ ಆಗಿರೋದು. ಸೊ ನನಗೇನು ಹೆಮ್ಮೆ ಅಂದರೆ, ಇದೇ ಕಾಲೇಜಲ್ಲಿ 1973 ಜಾಯ್ನ್ ಆಗಿ ಅದೇ ಹಾಲಲ್ಲಿ ಕೂತ್ಕೊಂಡು ನಾನು ಎಕ್ಸಾಮ್ ಬರೆದಿದ್ದು ಅಲ್ಲೇ, ಲೆಕ್ಚರ್ ಕೇಳಿದ್ದು ಅಲ್ಲೇ, ಕೊನೆಗೆ ರಿಸಲ್ಟ್ಸ್ ಬಂದಿದ್ದು ಅಲ್ಲೇ, ಫೈನಲ್ ಡೇ ಪ್ರೋಗ್ರಾಮ್ ಆಗಿದ್ದು ಅಲ್ಲೇ, ನಾನು ಪ್ರಶಸ್ತಿ 50 ವರ್ಷ ಆದಮೇಲೆ ಸಿಗ್ತಿರೋದು ಅಲ್ಲೇ. ಇದು ಒಂದು ವಿಶೇಷವಾದ ಇದು, ಯಾರಿಗೂ ಅದು ಲಭ್ಯ ಇರೋದಿಲ್ಲ. ಸೊ 50 ವರ್ಷ ಸತತ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಒಂದು ಕೊನೆ ಅಂತ ಇದು ಒಳ್ಳೆಯದಾಗಿದೆ. ರಾಜೇಂದ್ರ ಕುಮಾರ್.